ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ ನ ಮಾಡೋಕ್ಕಿಂತ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ ನ ತಿಳ್ಕೊಂಡ್ ಬರ್ಬೇಕಾಗತ್ತೆ. ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ ನ ತಿಳ್ಕೊಂಡ್ ಬರ್ಬೇಕಾಗತ್ತೆ. ಓಕೆನಾ? ಸೊ ಈ ಪಾಯಿಂಟ್ ಅಲ್ಲಿ ಅಬ್ಸರ್ವ್ ಮಾಡಿ ಪ್ರೈಸ್ ಏನಾಗಿದೆ ಅಂತ ಹೇಳಿ ನೋಡಿ. ಓಕೆ, ಈ ಪಾಯಿಂಟ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಮಾಡಿದ್ದಾರೆ. ಓಕೆನಾ? ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಮಾಡ್ಕೊಳ್ಳೇನೆ, ಯಾಕಂದ್ರೆ ಆ ಕ್ಯಾಂಡಲ್ ದಲ್ಲಿ ಯಾವುದೇ ಕಾರಣಕ್ಕೂ ರಿಯಲ್ ಸೆಲ್ಲಿಂಗ್ ಆಕ್ಟಿವಿಟಿ ಆಗಿಲ್ಲ. ಓಕೆನಾ? ಸೊ ಹಾಗಾಗಿ ಏನಾಗಿದೆ, ಎನಿ ಟೈಮ್ ಏನಾಗಿದೆ, ಪ್ರೈಸ್ ರಿವರ್ಸಲ್ ಆಗಿ ಮೇಲ್ಗಡೆ ಹೋಗಿದೆ. ಓಕೆನಾ? ಸೊ ಅಗೇನ್ ಏನ್ ಮಾಡಿದ್ದಾರೆ ಅಂದ್ರೆ ಆ ಸೆಲ್ಲಿಂಗ್ ಕ್ಯಾಂಡಲ್ ದಲ್ಲಿ ಸೆಲ್ ಮಾಡಿದವ್ರನ್ನ ಏನ್ ಮಾಡಿದ್ದಾರೆ ಅಂದ್ರೆ ಓಕೆನಾ, ಅವ್ರದ್ದು ಸ್ಟಾಪ್ ಲಾಸ್ ಹಂಟಿಂಗ್ ನ ಮಾಡ್ಕೊಂಡಿದ್ದಾರೆ. ಓಕೆನಾ? ಫ್ರೆಶ್ ಡೇ ಅಲ್ಲಿ ಅಗೇನ್ ಪ್ರೈಸ್ ಏನಾಗಿದೆ, ಹೋಲ್ಡ್ ಆಗಿದೆ. ಹೋಲ್ಡ್ ಆಗಿ ಏನಾಗಿದೆ, ಎನಿ ಟೈಮ್ ಏನಾಗಿದೆ, ಇದನ್ನ ಫ್ರೆಶ್ ಡೇ ನ ಅಗ್ರೆಸಿವ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಮೊಮೆಂಟಮ್ ನ ಕೊಟ್ಟಿದ್ದಾರೆ. ಓಕೆನಾ? ಸೊ ಮೊಮೆಂಟಮ್ ನ ಕೊಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಲಿಕ್ವಿಡಿಟಿ ಏರಿಯಾಗೆ ರಿವಿಸಿಟ್ ಮಾಡ್ಲಿಕ್ಕೆ ಹೋಗಿದೆ. ಓಕೆ, ಸೊ ಲಿಕ್ವಿಡಿಟಿ ಏರಿಯಾಗೆ ಬಂದಿದೆ. ಫಸ್ಟ್ ಲಿಕ್ವಿಡಿಟಿ ಏರಿಯಲ್ಲಿ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಏನ್ ಮಾಡಿದ್ದಾರೆ ಅಂದ್ರೆ ಅದೇ ಪಾಯಿಂಟ್ ಅಲ್ಲಿ ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಓಕೆನಾ? ಅಗ್ರೆಸಿವ್ ಆಗಿ ಸೆಲ್ಲರ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅದೇ ಪಾಯಿಂಟ್ ಇಂದ ಪ್ರೈಸ್ ಏನಾಗಿದೆ, ಸೆಲ್ಲಿಂಗ್ ಆಗಿದೆ. ಓಕೆನಾ? ಸೊ ಈ ತರ ಸೆಲ್ಲಿಂಗ್ ಆಗಿ ಪ್ರೈಸ್ ಏನಾಗಿದೆ, ಈ ಪಾಯಿಂಟ್ ಅಲ್ಲಿ ಬಂದು ಕ್ಲೋಸ್ ಆಗಿದೆ. ಇವತ್ತಿನ ಟ್ರೇಡ್ ಯಾವ ರೀತಿ ಸೆಟಪ್ ಇರುತ್ತೆ ಅಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಸೊ ನೋಡೋಣ. ಸೊ ಪ್ರೈಸ್ ಏನಾಗುತ್ತೆ, ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಎನಿ ಟೈಮ್ ಏನಾಗುತ್ತೆ, ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ನಾ ಇದಕ್ಕೆ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂದ್ರೆ, ಸೊ ಇವಾಗ ಮಿಡ್ಲ್ ಅಲ್ಲಿ ಇರೋದ್ರಿಂದ ಪ್ರೈಸ್ ಏನಾಗುತ್ತೆ, ಸೊ ನಾವು ಏನ್ ಮಾಡ್ಬೇಕು, ಸ್ಮಾರ್ಟ್ ಮನಿಗೆ ಬಂದ್ರೆ ಮಾತ್ರ ನಾವು ಏನ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಸೈಡ್ ಹೋಗ್ಬೇಕಾಗತ್ತೆ. ಅದರ್ವೈಸ್ ಯಾವುದೇ ಕಾರಣಕ್ಕೂ ಹೋಗೋ ಹಾಗಿಲ್ಲ. ಓಕೆನಾ? ಒಂದು ಶೂಟಿಂಗ್ ಸ್ಟಾರ್ ಕ್ಯಾಂಡಲ್ ನ ಕ್ರಿಯೇಟ್ ಆಯ್ತಂದ್ರೆ ನೆಕ್ಸ್ಟ್ ಪ್ರೈಸ್ ಏನಾಗುತ್ತೆ, ಪುಲ್ ಬ್ಯಾಕ್ ಹೋಗುತ್ತೆ. ಓಕೆ, ಸೊ ಈ ತರ ಪುಲ್ ಬ್ಯಾಕ್ ಹೋದ್ರೆ ಮಾತ್ರ ನಾ ಏನ್ ಮಾಡ್ಬೇಕು, ಸೆಲ್ಲಿಂಗ್ ಸೈಡ್ ಅನ್ನ ಟ್ರೇಡ್ ಮಾಡ್ಬೇಕಾಗತ್ತೆ. ಅದರ್ವೈಸ್ ಯಾವುದೇ ಕಾರಣಕ್ಕೂ ಟ್ರೇಡ್ ಅನ್ನ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆನಾ? ಸೊ ಪ್ರೈಸ್ ಇದೇ ತರ ಸ್ಟ್ರಾಂಗ್ ಆಗಿ ಬಂತಂದ್ರೆ, ಓಕೆನಾ, ಇದೇ ತರ ಸ್ಟ್ರಾಂಗ್ ಆಗಿ ಬಂತಂದ್ರೆ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಅಲ್ಲಿ ನಾವು ಏನ್ ಮಾಡ್ಬೇಕಂದ್ರೆ ಬೈಯಿಂಗ್ ಸೈಡ್ ಟ್ರೇಡ್ ಅನ್ನ ನೋಡ್ಬೇಕಾಗತ್ತೆ. ಓಕೆನಾ? ಸೊ ಹ್ಯಾಮರ್ ಕ್ರಿಯೇಟ್ ಆಯ್ತಂದ್ರೆ, ಓಕೆನಾ, ಈ ತರ ಹ್ಯಾಮರ್ ಕ್ರಿಯೇಟ್ ಆಯ್ತಂದ್ರೆ ಮಾತ್ರ ನಾವು ಏನ್ ಮಾಡ್ಬೇಕು, ಬೈಯಿಂಗ್ ಸೈಡ್ ಟ್ರೇಡ್ ಅನ್ನ ಮಾಡಬೇಕಾಗತ್ತೆ. ಓಕೆ, ಸೊ ಅದರ್ವೈಸ್ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡುವಾಗಿಲ್ಲ. ಯಾಕಂದ್ರೆ ಸ್ಮಾಲ್ ರಿಸ್ಕ್ ಅನ್ನ ತಗೊಳ್ಳಿ, ಟಾರ್ಗೆಟ್ ಅನ್ನ 1:3 1:2 ರಿಸ್ಕ್ ರಿವಾರ್ಡ್ ಇಟ್ಕೊಂಡು ಟ್ರೇಡ್ ಅನ್ನ ಕ್ಲೋಸ್ ಮಾಡ್ಕೊಳ್ಳಿ. ಓಕೆನಾ? ಸೊ ಅದೇ ರೀತಿ ಬ್ಯಾಂಕ್ ನಿಫ್ಟಿ ನೋಡಿದೀವಿ. ಅದೇ ರೀತಿ ನಿಫ್ಟಿಯಲ್ಲಿ ನೋಡೋಣ ಅನಾಲಿಸಿಸ್ ನ ಯಾವ ರೀತಿ ಮಾಡ್ಬೇಕಂತೇಳಿ. ಓಕೆ, ಸೊ ನಿಫ್ಟಿಯಲ್ಲಿ ನೋಡಬಹುದು ಪ್ರೈಸ್ ಏನಾಗಿದೆ, ಲಿಕ್ವಿಡಿಟಿ ಏರಿಯಾದಿಂದ ಏನಾಗಿದೆ, ಪ್ರೈಸ್ ಕೆಳಗಡೆ ಬಿದ್ದಿದೆ. ಓಕೆನಾ? ಸ್ಟ್ರಾಂಗ್ ಆಗಿ ಏನಾಗಿದೆ, ಲಿಕ್ವಿಡಿಟಿ ಏರಿಯಾದಿಂದ ಕೆಳಗಡೆ ಬಿದ್ದಿದೆ. ಓಕೆನಾ? ಸೊ ಇಲ್ಲಿ ನೋಡಬಹುದು ಅದೇ ರೀತಿ ಬಾಟಮ್ ಅಲ್ಲಿ ಯಾರಿದ್ದಾರೆ, ಸ್ಮಾರ್ಟ್ ಮನಿನ ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಸೊ ಅದೇ ರೀತಿ ಏನಾಗಿದೆ, ಅದೇ ಪಾಯಿಂಟ್ ಇಂದ ಪ್ರೈಸ್ ಏನಾಗಿದೆ, ಬೌನ್ಸ್ ಆಗಿ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆ, ಸೊ ನಾವು ಇದಕ್ಕೆ ಟ್ರೇಡ್ ಸೆಟಪ್ ಯಾವ ರೀತಿ ಮಾಡ್ಕೋಬೇಕಂತಂದ್ರೆ ಲಿಕ್ವಿಡಿಟಿ ಏರಿಯಾಗೆ ಎನಿ ಟೈಮ್ ಮತ್ತೆ ಪ್ರೈಸ್ ಏನಾಗುತ್ತೆ, ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ನಾವೇನ್ ಮಾಡ್ಬೇಕಂದ್ರೆ ಲಿಕ್ವಿಡಿಟಿ ಏರಿಯಾದಲ್ಲಿ ಬಂದ್ರೆ ಮಾತ್ರ ನಾವೇನ್ ಮಾಡ್ಬೇಕು, ಒಂದು ಶೂಟಿಂಗ್ ಸ್ಟಾರ್ ಅಥವಾ ಒಂದು ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ಬರುತ್ತೆ. ಓಕೆ, ಸೊ ಒಂದು ಡೆಲ್ಟಾ ಡೈವರ್ಜೆನ್ಸ್ ಕ್ಯಾಂಡಲ್ ಬಂದ್ರೆ ಮಾತ್ರ ನಾವು ಏನ್ ಮಾಡ್ಬೇಕು, ಸೆಲ್ಲಿಂಗ್ ಸೈಡ್ ಟ್ರೇಡ್ ಅನ್ನ ಮಾಡ್ಬೇಕಾಗತ್ತೆ. ಅದರ್ವೈಸ್ ಯಾವುದೇ ಕಾರಣಕ್ಕೂ ಟ್ರೇಡ್ ಮಾಡುವಾಗಿಲ್ಲ. ಓಕೆನಾ? ಸ್ಮಾಲ್ ರಿಸ್ಕ್ ಅನ್ನ ತಗೊಳ್ಳಿ ನಿಫ್ಟಿಲಿ ಕೂಡ. ಸೊ ರಿಸ್ಕ್ ಅದೇ ರೀತಿ ಟಾರ್ಗೆಟ್ ಕೂಡ ಎಷ್ಟಿರುತ್ತಂದ್ರೆ 24,820 ವರೆಗೂ ಅಗೇನ್ ಹೊಳ್ಳಿ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ಈ ರೀತಿ ಅನಾಲಿಸಿಸ್ ಮಾಡುವುದನ್ನ ಕಲಿಬೇಕಂದ್ರೆ ನಮ್ಮ ಲೋಯಿಂಗ್ ಅಕಾಡೆಮಿ ಚಾನಲ್ ನ ಫಾಲೋ ಮಾಡಿ. 100% ಈ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು, ಯಾವ ರೀತಿ ಎಂಟ್ರಿ ಎಕ್ಸಿಟ್ ಆಗಬೇಕು ಅನ್ನೋದನ್ನ ಪ್ರತಿಯೊಂದು ತಿಳಿಸ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು.